ಎಸ್, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಮಹಂತೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಶಾಂತ್ ನಾಥು ಇದ್ದಾರೆ. ಮಹಂತೇಶ್, ಸದ್ಯಕ್ಕೆ ಅಪ್ಡೇಟ್ಸ್ ಏನಿದೆ? ಈಗ ಬರ್ತಾ ಇರೋ ಅಪ್ಡೇಟ್ಸ್, ನಿನ್ನೆ ಆಗಿರೋ ಇಡೀ ಡೆವಲಪ್ಮೆಂಟ್ ಅನ್ನ ನಾವು ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಏನೇನು ಅಪ್ಡೇಟ್ ಸಿಗ್ತಾ ಇದೆ? ಎಸ್ ಭಾವನಾ, ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಅಪ್ಡೇಟ್ಸ್ ಪ್ರಕಾರ ಬಹುತೇಕ ಸಮರ್ಥ್ ಶಾಮನೂರ್ ಅವರಿಗೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಮರ್ಥ್ ಶಾಮನೂರ್ ಅವರಿಗೆ ಬಿಫಾಮ್ ಸಿಗುತ್ತೆ ಎಂಬ ನಿರೀಕ್ಷೆ ಇರುವಂಥದ್ದು. ಯಾಕಂದರೆ ನಿನ್ನೆ ಏನು ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಬೆಂಗಳೂರಿಗೆ ಹೋಗಿದ್ದರು. AICC ಒಂದು ಕಾರ್ಯದರ್ಶಿ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿಯ ಬಳಿಕ ಒಂದು ಸ್ವಲ್ಪ ಅವರು ಅಸಮಾಧಾನಗೊಂಡಿದ್ದಾರೆ. ಖುದ್ದು ರಣದೀಪ್ ಸಿಂಗ್ ಸುರ್ಜೇವಾಲಾರ ಮೇಲೆಯೇ ಅಸಮಾಧಾನಗೊಂಡಿರುವಂಥದ್ದು. ಯಾಕಂದರೆ ರಣದೀಪ್ ಸಿಂಗ್ ಸುರ್ಜೇವಾಲಾರವರು ಇವ್ರ ಒತ್ತಾಯ ಏನಿದೆ ಆ ಮನವಿಯನ್ನು ಕೇಳದೆ ಇವರಿಗೆ ಸಮಜಾಯಿಷಿ ನೀಡಲು ಬಂದರು. ಹೀಗಾಗಿ ಅವರಿಗೂ ಸಹ, ಅಂದರೆ ನಿನ್ನೆ ಹೋದಂಥ ಸಭೆಗೆ ಸೇರಿದಂಥ ನಾಯಕರಲ್ಲೂ ಸಹ ತಮಗೆ ಟಿಕೆಟ್ ಸಿಗುತ್ತೆ ಎಂಬ ಭರವಸೆ ಅವ್ರಿಗೀಗ ಉಳಿದಿಲ್ಲ. ಕೊನೆಗೆ ಏನು ಇದು ಒಂದು ರೀತಿ ಟೈಮ್ ಪಾಸ್ ಆದಂಗಾಯಿತು. ಕೊನೆಗೆ ಇದೆಲ್ಲ ಪ್ರೀ ಪ್ಲಾನ್ಡು ಮತ್ತು ಸಮರ್ಥ್ ಶಾಮನೂರ್ ಅವರಿಗೆ ಟಿಕೆಟ್ ಸಿಗುತ್ತೆ ಎಂಬ ಮಾತುಗಳನ್ನು ಅವರು ಆಪ್ತರ ಬಳಿ ಮಾತನಾಡಿಕೊಂಡಿರುವಂಥದ್ದು. ಯಾಕಂದರೆ ಈಗ ಕಳೆದ ಬಾರಿ 2023ರಲ್ಲಿ ವಿಜಯಪುರ ಮತ್ತು ರಾಯಚೂರಲ್ಲಿ ನಾವು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಾಗ ಏನಾಗಿದೆ ನೋಡಿದ್ದೀವಿ. ಈ ಬಾರಿ ಸಮರ್ಥ್ ಶಾಮನೂರ್ ಅವರಿಗೆ ಟಿಕೆಟ್ ನೀಡೋಣ ಎಂಬ ಮಾತುಗಳನ್ನು, ಅಂದರೆ ಆ ರೀತಿಯ ಮಾತುಗಳನ್ನು ಆಡಿದ್ದಾರೆ ಎಂಬ ಮಾಹಿತಿ ಈಗ ಅಲ್ಪಸಂಖ್ಯಾತ ವಲಯದಿಂದ ಕೇಳಿ ಬರ್ತಾ ಇರುವಂಥದ್ದು. ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಸಹ ಒಂದು ರೀತಿ ಆಕ್ರೋಶಗೊಂಡಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ನಾಳೆ ಸಂಜೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ಸಭೆಯನ್ನು ಕರೆಯಲಿದ್ದಾರೆ. ಆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಿ ನಿರ್ಣಯ ಮಾಡ್ತಾರೆ ಎಂಬುದನ್ನು ಈಗ ಕಾದು ನೋಡಬೇಕು. ಯಾಕಂದರೆ ಪಕ್ಷಾತೀತವಾಗಿ ಅಲ್ಪಸಂಖ್ಯಾತದ ನಾಯಕರು, ಇವತ್ತು JDS ನಾಯಕ ಅಮಾನುಲ್ಲಾ ಖಾನ್ ಅವರು ಸಹ ಒಂದು ಮಾತನ್ನು ಹೇಳಿದರು. ಮುಸ್ಲಿಂ ಸಮುದಾಯದವರು ತಮ್ಮ ಪಥವನ್ನು ಬದಲಾಯಿಸಿಕೊಳ್ಬೇಕಾಗುತ್ತೆ. ಒಂದು ವೇಳೆ ಈ ಸಲ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಟಿಕೆಟ್ ನೀಡದೇ ಇದ್ರೆ ಮುಸ್ಲಿಂ ಸಮುದಾಯ ತಮ್ಮ ಪಥವನ್ನು ಮಾಂತೇಶ್, ಅದರ ಅರ್ಥ ಗ್ರೌಂಡ್ ಲೆವೆಲಲ್ಲೇನು? ಈಗ ಇದರಲ್ಲಿ 2-3 ರೀತಿಯ ಸಮೀಕರಣಗಳಿವೆ. ಶಾಮನೂರ್ ಮಲ್ಲಿಕಾರ್ಜುನ್ ಪರವಾಗಿ DK ಶಿವಕುಮಾರ್ ನಿಂತಿದ್ದಾರೆ. ಶಾಮನೂರ್ ಮಲ್ಲಿಕಾರ್ಜುನ್ರ ಮಗನಿಗೆ ಟಿಕೆಟ್ ಬೇಡ ಅಂತ ಹೇಳ್ತಿರೋರು ಯಾರ್ಯಾರು? ಜಮೀರ್ ಅಹ್ಮದ್ ಖಾನ್ ಮತ್ತು ನಜೀರ್, ಪೊಲಿಟಿಕಲ್ ಸೆಕ್ರೆಟರಿ ಆಫ್ ಸಿದ್ದರಾಮಯ್ಯ. ಸೊ ಕಾಂಗ್ರೆಸ್ನ ಒಳ ಜಗಳದ ಛಾಯೆ ದಾವಣಗೆರೆ ಟಿಕೆಟ್ ಮೇಲಿದೆ. ಕಾಂಗ್ರೆಸ್ನ ಒಳ ಜಗಳದ ಮೇಲೆ ಇದರ ಇಂಪ್ಯಾಕ್ಟ್ ಏನು ಅಂತಕ್ಕಂಥದ್ದು ಬೆಂಗಳೂರಲ್ಲಿ ವಿ ಕ್ಯಾನ್ ಫೀಲ್ ಇಟ್. ಆನ್ ಗ್ರೌಂಡ್ ವೋಟರ್ಸ್ನಲ್ಲಿ ಏನು ಫೀಲ್? ಈಗ ಬೈ ಚಾನ್ಸ್ ನಾಳೆ ಶಾಮನೂರ್ ಮಲ್ಲಿಕಾರ್ಜುನ್ ಮಗನಿಗೆ ಟಿಕೆಟ್ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಫೈನಲ್ ಮಾಡ್ತು ಅಂತ ಅಂದ್ಕೋಣ. ಮುಸ್ಲಿಂ ಸಮುದಾಯ BJP ಹತ್ತ ಹೋಗದೇ ಇದ್ರೂ ಕೂಡ ಒಂದು ಥರ್ಡ್ ಫೋರ್ಸ್ ಆಗಿ ಎಮರ್ಜ್ ಆಗ್ತಕ್ಕಂಥ ಸಾಧ್ಯತೆಗಳಿವೆ ದಾವಣಗೆರೆಯಲ್ಲಿ. ಅಂದರೆ ಶಾಮನೂರ್ ಕುಟುಂಬದ ಛಾಯೆಯಿಂದ ನಾವು ಹೊರಗಡೆ ಬರ್ತೀವಿ ಅಂತಕ್ಕಂಥದ್ದು ಉಂಟಾ, ಅಥವಾ ಬರೀ ಕಾಂಗ್ರೆಸ್ ನಾಯಕರಲ್ಲಿ ಮಾತ್ರ, ಕಾಂಗ್ರೆಸ್ನ ಮುಸ್ಲಿಂ ನಾಯಕರಲ್ಲಿ ಮಾತ್ರ ಈ ಟಾಕ್ಸ್ ಇದೆನಾ? ಏನು ಪ್ರಶಾಂತಿಗೆ ಹೇಳು, ಇಲ್ಲಿಗೆ ಸದ್ಯ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಿಚಾರವಾಗಿ ನೋಡೋದಾದರೆ ಇಲ್ಲಿಯೇ ಅಲ್ಪಸಂಖ್ಯಾತ ಸಮುದಾಯದಲ್ಲೇ 2 ಬಣಗಳಿರುವಂಥದ್ದು. ಒಂದು ಬಣ SS ಮಲ್ಲಿಕಾರ್ಜುನ್ ಅವರ ಪರವಾಗಿದ್ದರೆ, ಒಂದು ಅಲ್ಪಸಂಖ್ಯಾತ ಸಮುದಾಯದ, ಅಂದರೆ ನಾವೇನೇ ಇದ್ದರೂ SS ಮಲ್ಲಿಕಾರ್ಜುನ್ ಕುಟುಂಬ ಶಾಮನೂರ್ ಕುಟುಂಬದ ಪರವಾಗಿಯೇ ಇರ್ತೀವಿ ಅನ್ನುವಂತಹ ಒಂದು ಬಣ ಇದೆ. ಆದರೆ ಈಗ ಒಂದು ವೇಳೆ ಸಮರ್ಥ್ ಶಾಮನೂರ್ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದರೆ ಇದಾದ ಬಳಿಕ ಎಲ್ಲ ನಾಯಕರನ್ನು ಸಹ ಒಗ್ಗೂಡಿಸಿ ಒಂದು ಮಾತುಕತೆಯನ್ನು ನಡೆಸ್ತೀವಿ ಅಂತ ಈಗಾಗಲೇ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ. ಅದೇ ರೀತಿ ಆಗುತ್ತೆ. ಈಗ ಮೊದಲಿಗೆ ನಾಯಕರನ್ನೆಲ್ಲ ಮನವೊಲಿಸಿ ಆಮೇಲೆ ಉಳಿದಂಥ ಮತದಾರರನ್ನ ಮನವೊಲಿಸುವ ಕಾರ್ಯವನ್ನು ಮಾಡ್ತೀವಿ ಎಂಬ ಮಾತನ್ನು ಹೇಳಿದ್ರು ಸಹ ಮುಸ್ಲಿಂ ಯುವ ಸಮುದಾಯ ಏನಿದೆ ಆ ಮುಸ್ಲಿಂ ಯುವ ಸಮುದಾಯವನ್ನು ಓಲೈಸಿಕೊಳ್ಳುವುದೇ ಒಂದು ರೀತಿ ಕಾಂಗ್ರೆಸ್ಗೆ ಸವಾಲ್ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಅವರು ನಮಗೆ ಟಿಕೆಟ್ ಸಿಗದೇ ಇದ್ದರೆ ನಾವು ನೋಟಾ ಅಭಿಯಾನ ಮಾಡ್ತೀವಿ ಎಂಬ ಮಾತನ್ನು ಹೇಳಿದ್ದಾರೆ. ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಮತ ಹಾಕಲ್ಲ, ಆದರೆ ನೋಟಾಗೆ ಮತ ಹಾಕಿ ಅತಿ ಹೆಚ್ಚು ನೋಟಾ ಮತ ಚಲಾವಣೆ ಆಗುವ ಮೂಲಕ ನಮ್ಮ ಆಕ್ರೋಶವನ್ನು ನಾವು ಹೊರ ಹಾಕ್ತೀವಿ ಎಂಬ ಮಾತನ್ನು ಮುಸ್ಲಿಂ ಸಮುದಾಯದ ಯುವಕರು ಹೇಳಿರುವಂಥದ್ದು. ಈಗ ಹಿರಿಯರನ್ನೆಲ್ಲರನ್ನೂ ಸಹ ಮನವೊಲಿಸಿದ್ರು ಸಹ ಯುವಕರ ನಡೆ ಯಾವ ರೀತಿ ಇರುತ್ತೆ ಎಂಬುದನ್ನು ಕಾದು ನೋಡಬೇಕಾಗುತ್ತೆ. ಒಂದು ರೀತಿ ಇಂಟ್ರೆಸ್ಟಿಂಗ್ ಅಂದರೆ ಈಗ ಒಂದೇ ಸಮುದಾಯದ ಮತಗಳನ್ನು ನೆಚ್ಚಿಕೊಂಡು ಯಾರು ಸಹ ಯಾವುದೇ ಕ್ಷೇತ್ರ ಆದರೂ ಸಹ ಶಾಸಕರಾಗಲ್ಲ, ಡಿಸೈಡಿಂಗ್ ಫ್ಯಾಕ್ಟರ್ ಇರ್ಬೋದು, ಆದರೆ ಎಲ್ಲ ಸಮುದಾಯದ ಮತಗಳು ಬಂದಾಗ ಶಾಸಕರಾಗ್ತಾರೆ. ಆದರೆ ಈಗ ಶಾಮನೂರು ಕುಟುಂಬ ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರ ರಚನೆ ಆದಾಗಿಂದಲೂ ಸಹ ಅವರ ಹಿಡಿತದಲ್ಲಿರುವುದರಿಂದ ಅದರ ಆಳಾಗಲ ಎಲ್ಲ ಗೊತ್ತು, ಮತ್ತೆ ಯಾವ ರೀತಿ ಚುನಾವಣೆ ಮಾಡಬೇಕೆಂಬುದು ಸಹ ಅವರು ಅರಿತಿದ್ದಾರೆ. ಹೀಗಾಗಿ ಎಲ್ಲ ನಾಯಕರನ್ನ ಈಗ ಜಬ್ಬಾರ್ ಮತ್ತು ಅವರ ಟೀಮ್ದವರು ಯಾರು
ಇದು ಒಂದು ವೇಳೆ ಮಾತುಕತೆಗೆ ಬರಲೇ ಇದ್ರೂ ಸಹ ಉಳಿದಂಥ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕಾರ್ಯದಲ್ಲಿ ಅವರು ತೊಡಗ್ತಾರೆ. ಆದ್ರೆ ಈಗ ಅಲ್ಪಸಂಖ್ಯಾತ ಸಮುದಾಯದ ಯುವಕರೇನಿದ್ದಾರೆ ಆ ಯುವಕರನ್ನ ಯಾವ ತರ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಎಂಬುದನ್ನು ಕಾದು ನೋಡ್ಬೇಕು ಪ್ರಶಾಂತ್. ಬಟ್ ದಾವಣಗೆರೆ ಇದನ್ನೆಲ್ಲ ನೋಡಿತ್ತಾ ಶಾಮನೂರ್ ಕುಟುಂಬದ ವಿರುದ್ಧ 2-3 ದಶಕಗಳಲ್ಲಿ, ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದೆ ಶಾಮನೂರ್ ಕುಟುಂಬದ ವಿರುದ್ಧ ಕಾಂಗ್ರೆಸ್ನಲ್ಲೇ ಈ ರೀತಿಯ ಬಂಡಾಯ, ಇಡೀ ಒಂದು ಮುಸ್ಲಿಂ ಸಮುದಾಯದ ನಾಯಕರು ಶಾಮನೂರ್ ಕುಟುಂಬದ ವಿರುದ್ಧ ಹೋಗ್ತಾ ಇರತಕ್ಕಂಥದ್ದನ್ನ? ಪ್ರಶಾಂತ್, ಈಗ ನಾವು ಈಗ ಹೇಳೋದಾದ್ರೆ 2008ರಲ್ಲೂ ಸಹ ಇದೇ ರೀತಿ ಒಂದು ರೀತಿ ಬಿ ಫಾರ್ಮ್ ಗೊಂದಲಾಗಿತ್ತು. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಗಬೇಕೆಂಬ ಒತ್ತಾಯ ಕೇಳಿ ಬಂದಿತ್ತು. ಆ ವೇಳೆ ದಾವಣಗೆರೆ ಏನು ಉತ್ತರ ಮತ್ತು ದಕ್ಷಿಣ ಅಂತ 2 ಕ್ಷೇತ್ರಗಳ ವಿಂಗಡಣೆ ಆದವು. ದಾವಣಗೆರೆ ಉತ್ತರ ಕ್ಷೇತ್ರವನ್ನು ಸೈಯದ್ ಸೈಫುಲ್ಲಾ ಅವರಿಗೆ ನೀಡಲಾಗಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಬಿ ಫಾರ್ಮ್ ಗೊಂದಲದಿಂದ ಆ ವೇಳೆ ಏನು ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರಗಳು ತಿರಸ್ಕೃತವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಇರಲಿಲ್ಲ. ಆವಾಗಿಂದಲೂ ಸಹ ಅಂಡರ್ ಕರೆಂಟ್ ಇತ್ತಿದ್ದು, ಅಂದರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಬೇಕು ಎಂಬ ಮಾತುಗಳಿದ್ವು. ಆದರೆ ಶಾಮನೂರು ಶಿವಶಂಕರಪ್ಪನವರು ಹಿರಿಯರಿರೋ ಕಾರಣಕ್ಕಾಗಿ ಮತ್ತೆ ಸಿಟ್ಟಿಂಗ್ MLA ಅವರಿಗೆ ಅವರು ಅಂದರೆ ಶಾಮನೂರು ಶಿವಶಂಕರಪ್ಪನವರು ತಾವು ಇಲ್ಲದ ಕಾಲಕ್ಕೆ ನಿಮ್ಮ ಅಲ್ಪಸಂಖ್ಯಾತ ಸಮುದಾಯದವರೇ ಅಭ್ಯರ್ಥಿನ ಮಾಡ್ತೀವಿ ಎಂಬ ಮಾತನ್ನು ಹೇಳಿದ್ರು ಅನ್ನೋ ಭರವಸೆಯ ಮೇಲೆ ನಾಯಕರೆಲ್ಲರೂ ಬರ್ತಾ ಇದ್ರು. ಆದರೆ ಈ ಬಾರಿ ಏನು ಈ ಉಪಚುನಾವಣೆಯಲ್ಲಿ ಯಾವ ರೀತಿ ಬಹಿರಂಗವಾಗಿ ಇಡೀ ಸಮುದಾಯದ ಒಂದು ರೀತಿ ಆಕ್ರೋಶಗೊಳ್ಳುವಂಥದ್ದೇ ಸರಣಿ ಸಭೆಗಳಾದವು, ಮುತುವಲ್ಲಿಗಳ ಸಭೆಗಳಾದವು, ಎಲ್ಲ ಮುಸ್ಲಿಂ ಸಮುದಾಯದ ಮುಖಂಡರ ಸಭೆಗಳಾದವು. ಎಲ್ಲ ಕ್ಷೇತ್ರಗಳಲ್ಲೂ ಹೋಗಿ ಒಂದು ಆಯಾ ಶಾಸಕರನ್ನ ಮನವಿ ಮಾಡಿದ್ರು. ಅಂಜುಮನ್ ಕಮಿಟಿ ಸೇರಿದಂತೆ ಇತರೆ ಕಾಂಗ್ರೆಸ್ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಒಳ ಜಗಳ ಸಬೂಟಾಜ್ ಆಗುವ ಸಾಧ್ಯತೆಗಳು ಎಷ್ಟಿವೆ ದಾವಣಗೆರೆಯಲ್ಲಿ? ಯಾಕಂದರೆ ಸಿದ್ದರಾಮಯ್ಯನವರ ಪರಮಾಪ್ತರು ಇಬ್ಬರು ಅವರನ್ನು ವಿರೋಧಿಸ್ತಾ ಇದ್ದಾರೆ. ನಾಳೆ ಕುರುಬ ಸಮುದಾಯದ ವಿನಯ್ ಕುಮಾರ್ ಈಗಾಗಲೇ ನಾನು BJPಗೆ ಹೋದರೂ ಆಶ್ಚರ್ಯ ಇಲ್ಲ ಅಂತ ಇದ್ದರು. ಹಾಗೆ ಕುರುಬ ಮುಸ್ಲಿಮರು ಶಾಮನೂರ್ ಕುಟುಂಬವನ್ನು ವಿರೋಧಿಸುವ ಸಾಧ್ಯತೆಗಳು ಎಷ್ಟಿವೆ ಅಂತ ಅನ್ಸುತ್ತೆ ನಿಮಗೆ? ಯಾಕಂದ್ರೆ ಇದು ಪ್ರಿಡಾಮಿನೆಂಟ್ಲಿ ನನಗೆ ಅನಿಸ್ತಾ ಇರೋದು ಇದು ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಫೈಟ್ನ ಒಂದು ಸ್ಮಾಲ್ ಫೈಟ್ ದಾವಣಗೆರೆಯಲ್ಲಿ ಶುರು ಆದಂತೆ ಕಾಣ್ತಾ ಇದೆ ನನಗೆ. DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಫೈಟ್ ಅಂತಲೂ ಹೇಳ್ಬೋದು. ಆದರೆ ಏನು ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಏನು ಶಾಮನೂರು ಕುಟುಂಬದ ಪರವಾಗಿ DK ಅವರು ನಿಂತಿರುವಂಥದ್ದು ಅಲ್ಪಸಂಖ್ಯಾತ ಸಮುದಾಯ. ಅಂದರೆ ಈಗ ಅಬ್ದುಲ್ ಜಬ್ಬಾರ್ ಅವರಾಗಿರ್ಬೋದು, ಉಳಿದವರೆಲ್ಲರೂ ಸಹ ಸಿದ್ದರಾಮಯ್ಯನವರಿಗೆ ಆಪ್ತರು. ಮತ್ತು ಸಿದ್ದರಾಮಯ್ಯನವರಿಗೆ ಉಳಿದ ಕ್ಷೇತ್ರಗಳನ್ನು ಸಹ ಅಲ್ಲಿಯೂ ಸಹ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಒನ್ ಸೈಡ್ ವೋಟರ್ಸ್ ಇರೋದು. ಸಚಿವ ಜಮೀರ್ ಅಹಮದ್ ಸಹ ಅವ್ರ ಆಪ್ತರಿರೋದು. ನಾಳೆ ಇವರೆಲ್ಲ ಅಂದರೆ ಈಗ ಕಾಂಗ್ರೆಸ್ ಒಳಜಗಳ ಈ ಮುಂದಿನ ಅಭ್ಯರ್ಥಿ ಟಿಕೆಟ್ ಘೋಷಣೆ ಅಂದರೆ ಬಿ ಫಾರ್ಮ್ ನೀಡಿದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾವೆಲ್ಲ ನಾಯಕರು ಪ್ರಚಾರಕ್ಕೆ ಬರ್ತಾರೆ, ಇವೆಲ್ಲ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ದಾವಣಗೆರೆ ದಕ್ಷಿಣದಲ್ಲಿ ಬಂದು ಪ್ರಚಾರ ಮಾಡ್ತಾರಾ ಇಲ್ವಾ ಎಂಬುದನ್ನು ಸಹ ನಾವು ಕಾದು ನೋಡಬೇಕಾಗುತ್ತೆ. ಪ್ರಶಾಂತ್, ರೈಟ್ ವಾಪಸ್ ಬರ್ತೀವಿ. ಈಗ ಹಿರಿಯ ಪತ್ರಕರ್ತರಾದ ಮಲ್ಲಿಕಾರ್ಜುನ್ ಕಬ್ಬೂರ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಕಬ್ಬೂರ್ ಅವರೇ, ಮಹಂತೇಶ್ ಬಹಳಷ್ಟು ವಿಷಯಗಳ ಮೇಲೆ ಬೆಳಕು ಚೆಲ್ಲಿದ್ರು. ಆದರೆ ಈಗ ಒಂದು ವೇಳೆ ಸಮರ್ಥಗೆ ಏನಾದರೂ ಟಿಕೆಟ್ ಫೈನಲ್ ಆದರೆ ಇದು ಸಾಬಟಾಜ್ ಆಗುವ ಸಾಧ್ಯತೆ ಎಷ್ಟು ಮಟ್ಟಿಗಿವೆ? ಜೊತೆಗೆ ಮುಸ್ಲಿಂ ಸಮುದಾಯದ ಮತಗಳನ್ನ ಒಡಿಬಹುದಾದ ಕ್ಯಾಂಡಿಡೇಟ್ ಯಾರಾದರೂ ಎಂಟರ್ ಆಗಬಹುದಾ? ಇಂಡಿಪೆಂಡೆಂಟು, ಆಪೋ ಅಥವಾ AIMIM? ಅದರಿಂದಾಗಿ ಕಾಂಗ್ರೆಸ್ಗೆ ಅದು ಸಮಸ್ಯೆ ಆಗತ್ತಾ? ಬಹುತೇಕ 1994ರಿಂದ ಮುಸ್ಲಿಂ ಸಮುದಾಯ ಪ್ರಯತ್ನ ಮಾಡ್ತಾ ಇದೆ ದಾವಣಗೆರೆ ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡೋದಿಕ್ಕೆ. ಅದರ ಅವಕಾಶ ಸಿಗ್ತಾ ಇಲ್ಲ. 2008ರಲ್ಲಿ ಹೈಕಮಾಂಡ್ ಟಿಕೆಟ್ ಕೊಟ್ಟಿತ್ತು ಸೈಫುಲ್ಲಾ ಖಾನ್ಗೆ, ಸೈಯದ್ ಸೈಫುಲ್ಲಾ ಅವರಿಗೆ. ಆದ್ರೆ ಅದೇ ಟಿಕೆಟ್ ಕೈ ತಪ್ಪಿದ್ದು ಶಾಮನೂರು ಕುಟುಂಬದಿಂದ ಅನ್ನೋದು ಜಗಜ್ಜಾಹೀರಾಗಿದೆ. ಆ ಕ್ಷಣದಲ್ಲಿ ನಾವೆಲ್ಲ ಕಣ್ಣೆದುರು ಗೆದ್ದೀವಿ ಪತ್ರಕರ್ತರು. ಅವತ್ತು ಕೂಡ ಮುಸ್ಲಿಂ ಸಮುದಾಯ ಆಂತರಿಕವಾಗಿ ಒಂದು ರೀತಿ ನೋವನ್ನ ಅನುಭವಿಸ್ತು. ಪದೇ ಪದೇ ಈಗ ಅಬ್ದುಲ್ ಜಬ್ಬರ್ ಅವರು ಕೇಳ್ತಾ ಇದ್ದಾರೆ, ಸೈಯದ್ ಸೈಫುಲ್ಲಾ ಅವರ ಮಗ ಕೇಳ್ತಾ ಇದ್ದಾರೆ. ಇವಾಗ ಅದ್ರ ಸಮರ್ಥವರಿಗೆ ಟಿಕೆಟ್ ಕೊಟ್ಟಿದ್ದೇ ಆದ್ರೆ ಒಂದಿಷ್ಟು ಸೆಟ್ ಬ್ಯಾಕ್ ಆಗೋ ಸಾಧ್ಯತೆಗಳು ಖಂಡಿತ ಇದ್ದಾವೆ. ಮುಸ್ಲಿಂ ಸಮುದಾಯದವರು ಒಂದಿಷ್ಟು ಯಾವ ರೀತಿ ನಿರ್ಣಯ ತೆಗೆದುಕೊಳ್ತಾರೆ, ಅವ್ರಿಗೆ BJPಗೆ ಹಾಕಲ್ಲ, ಆದ್ರೆ ಒಂದು ಪಕ್ಷೇತರ ಅಭ್ಯರ್ಥಿ ನಿಲ್ಲಿಸೋ ಸಾಧ್ಯತೆಗಳು ಇದಾವೆ ಅನ್ನೋದು ಒಂದು ದೃಶ್ಯ ಕಾಣ್ ಬರ್ತಾ ಇದೆ, ಒಂದು ಚಿತ್ರಣ ಕಂಡು ಬರ್ತಾ ಇದೆ. ಆದ್ರೆ ಬಿಜೆಪಿಯಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ, ಬಿಜೆಪಿಯಲ್ಲಿ ಕೂಡ ಯಾವುದು ಬಣ ಟಿಕೆಟ್ ತರ್ತೀನಿ ಅಂತ ಹೊರಟಿತ್ತು ಅವ್ರಿಗೆ ಸಿಕ್ಕಿಲ್ಲ ಟಿಕೆಟ್. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ಸಿಕ್ಕಿದೆ, ಅದು ಸಿದ್ದೇಶ್ವರ್ ಬಣಕ್ಕೆ. ಸೊ ಅಲ್ಲಿ ಅಂಡರ್ ಕರೆಂಟ್ ಪಾಸ್ ಆದ್ರೆ ಅದು ಸಮರ್ಥ ಅವರಿಗೆ ಟಿಕೆಟ್ ಕೊಟ್ರೆ ಸಮರ್ಥ ಅವರಿಗೆ ಅನುಕೂಲ ಆಗೋ ಸಾಧ್ಯತೆಗಳು ಇದ್ದಾವೆ.
ಅಲ್ಲ ಈಗ ಬಿಜೆಪಿಯಲ್ಲಿ BJP ಒಂದೇ ಅಲ್ಲ, ಬಿಜೆಪಿಯಲ್ಲಿ ಮಲ್ಲಿಕಾರ್ಜುನ ಒಂದೇ ಅವರೇ. ವೇದಿಕೆಯಲ್ಲಿ ಕೈ ಎತ್ತಿ ಎಲ್ಲ ಒಟ್ಟಿಗೆ ಅನ್ನೋದನ್ನ ಸಂದೇಶ ಕೊಟ್ಟಿದಾರಲ್ಲ ಈಗ. ಹೌದು, ಮೇಲ್ನೋಟಕ್ಕೆ ತಾವೆಲ್ಲ ಒಂದಾಗಿದ್ದೀವಿ ಅಂತ ಹೇಳಿದ್ದಾರೆ, ಒಂದಾಗಿದ್ದೀವಿ ಅನ್ನೋ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಒಂದಾಗಿದ್ದೀವಿ, ಅದು ಹೃದಯಪೂರ್ವಕವಾಗಿ ಹೃದಯದಿಂದ ಆ ಹೇಳೋ ಅಲ್ಲ, ಮಾತಲ್ಲ ಕೈ ಅನ್ನೋದು ಎತ್ತಿದವರೆಲ್ಲ ಎಲ್ರಿಗೂ ಓಟ್ ಹಾಕ್ಸಲ್ಲ. ಮೇಲ್ನೋಟಕ್ಕೆ. ಮಲ್ಲಿಕಾರ್ಜುನ್ ಅವರೇ, ನನಗಿರೋ ಪ್ರಶ್ನೆ, ಈಗ ಶಾಮ್ನೂರ್ ಕುಟುಂಬಕ್ಕೆ ಟಿಕೆಟ್ ದೊರಕ್ತು ಅಂತ ಅನ್ಕೋಣ. ಸಿದ್ದೇಶ್ವರ್ ದಾಸ್ ಕರಿಯಪ್ಪನವ್ರಿಗೆ ಕೊಡಿಸಿದ್ರು ಕೂಡ ದಾಸ್ ಕರಿಯಪ್ಪನವ್ರಿಗೆ ಲಿಂಗಾಯತರ ಓಟ್ಗಳನ್ನು ಸಿದ್ದೇಶ್ವರ್ ಟ್ರಾನ್ಸ್ಫರ್ ಮಾಡೋಕ್ಕಾಗತ್ತಾ ಬಿ ಜೆ ಪಿಯ ಲಿಂಗಾಯತ ಓಟ್ಗಳನ್ನು? ನಂಬರ್ 1. ನಂಬರ್ 2, ಬಿ ಜೆ ಪಿ ಏನು ಒಂದೊಂದ್ಸಲ ಹಿಂದೂ ಮುಸ್ಲಿಂ ಧ್ರುವೀಕರಣದ ಆಟವನ್ನು ಆಡುತ್ತೆ. ಈ ಇಡೀ ಕಾಂಗ್ರೆಸ್ನ ಒಳ ಜಗಳ, ಇದರ ಹಿಂದೂ ಧ್ರುವೀಕರಣದ ಲಾಭ ಕಾಂಗ್ರೆಸ್ಗೂ ಆಗ್ಬೋದಾ? ಇಲ್ಲ ಮುಸ್ಲಿಂ ಅಭ್ಯರ್ಥಿಯನ್ನು ವಿರೋಧಿಸಿ ಶಾಮ್ನೂರ್ ಟಿಕೆಟ್ ತಂದರು ಅಂತಕ್ಕಂಥದ್ದು, ಆ ಲಾಭವೂ ಕೂಡ ಕಾಂಗ್ರೆಸ್ಗೆ ಆಗ್ಬೋದಾ? ಸರ್, ಬಣಗಳು ಒಂದಾಗದೆ ಹೋದ್ರೆ ಬಿಜೆಪಿಯಲ್ಲಿ ಕಾಂಗ್ರೆಸ್ಸಿಗೆ ಲಾಭ ಆಗೋ ಸಾಧ್ಯತೆ ಇದೆ. ಯಾಕೆಂದ್ರೆ ಲಿಂಗಾಯತ್ ಸಮುದಾಯಗಳ ಮತ ಇರೋದೇ ಒಟ್ಟಾರೆ 30-31 ಸಾವಿರ ಇದೆ ಸರ್ ಸೌತ್ ಅಲ್ಲಿ. ಓಕೆ. ಸೊ ಮುಸ್ಲಿಂ ಸಮುದಾಯದ ಮತ ಒಂದು 85 ಸಾವಿರ ಇದೆ, ಅಂದಾಜಿದೆ, ಪೂರ್ತಿ ಕರಾರುವಕ್ಕಾದ್ದಲ್ಲ. ಸೊ SC ಸಮುದಾಯದ ಮತಗಳು ಮತ್ತೆ ST ಸಮುದಾಯಗಳು ಸೇರಿದ್ರೆ 35-45 ಸಾವಿರ ಇದಾವೆ ಸರ್. ಸೊ ಹೀಗಾಗಿ ಕಾಂಗ್ರೆಸ್ಸಿಗೆ ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ಬಿಜೆಪಿ ಬಣಗಳು ಒಂದಾಗಿಲ್ಲ ಅಂದ್ರೆ ಸಮರ್ಥ ಅವರಿಗೆ ಅನುಕೂಲ ಆಗೋ ಸಾಧ್ಯತೆ ತುಂಬಾ ಇದೆ. ಮುಸ್ಲಿಂ ಸಮುದಾಯ ಒಂದು ಪ್ರತ್ಯೇಕ ಸ್ವತಂತ್ರ ಅಭ್ಯರ್ಥಿಯನ್ನು ಹಾಕಿದ್ರು ಕೂಡ, ಬಟ್ ಒಂದಿಷ್ಟು ಪ್ಯಾಚಪ್ ಮಾಡೋ ಸಾಧ್ಯತೆಗಳು ಇದ್ದಾವೆ. ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ರೆ ಮುಸ್ಲಿಂ ಸಮುದಾಯದ ಮುಖಂಡರು ಪೂರ್ಣ ಪ್ರಮಾಣದಲ್ಲಿ ವಿರೋಧ ಇಲ್ಲ. ಸೊ ಹಾಗಾಗಿ ಒಂದಿಷ್ಟು ಪ್ಯಾಚಪ್ ಮಾಡೋ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳು ಬರ್ಬೋದು, ಜಮೀರ್ ಅಹಮದ್ ಅವ್ರ ಖಾನ್ ಅವ್ರನ್ನೇ ಕರ್ಕೊಂಡ್ಬಂದು ಪ್ರಚಾರ ಮಾಡಿಸ್ಬೋದು. ಈ ತರದೆಲ್ಲ ತಂತ್ರಗಾರಿಕೆಗಳು ಮುಂದೆ ನಡೆಯುತ್ತೆ 4-5 ದಿನದಲ್ಲ. ಸೊ ಇವತ್ತು ಸಂಜೆ ಏನೋ ಟಿಕೆಟ್ ಘೋಷಣೆ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ. ಬಟ್ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಸಮರ್ಥ ಅವರು ನಾಮಿನೇಷನ್ ಮಾಡಿರೋದು ನೋಡಿದ್ರೆ ಅವರಿಗೆ ಪೂರ್ಣ ವಿಶ್ವಾಸ ಇದೆ ಅನ್ಸುತ್ತೆ ಟಿಕೆಟ್ ಸಿಗುತ್ತೆ ಅಂತ. ಸೊ ಅವರು ಟಿಕೆಟ್ ಬಿ ಫಾರಂ ಅನೌನ್ಸ್ ಮಾಡ್ದೇನೆ, ಘೋಷಣೆ ಮಾಡದೇನೆ ಹೋಗಿ ನಾಮಿನೇಷನ್ ಮಾಡಿ ಬಂದಿರೋದು ಮುಸ್ಲಿಂ ಸಮುದಾಯದ ಒಂದು ರೀತಿಯ ಕಿಚ್ಚನ್ನು ಹಚ್ಚಿದೆ ಸದ್ಯಕ್ಕೆ. ಸೊ ಇದು ಯಾವ ರೀತಿ ಅವರು ಅದನ್ನ ತಣ್ಣಗೆ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಕಾಡ್ತಾ ಇದೆ. ಬಟ್ ಶಾಮ್ನೂರ್ ಕುಟುಂಬ ಏಕಪಕ್ಷೀಯವಾಗಿ ನಾಮಿನೇಷನ್ ಮಾಡಿರ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡಿನ ಕೆಂಗಣ್ಣಿಗೆ ಗುರಿಯಾಗಿದೆ ಅಂತಕ್ಕಂಥದ್ದು ಇರೋದು ವರದಿ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಅವರು ಶಾಮ್ನೂರ್ ಮಗನ ಜಾತಕ ನೋಡಿ ಇಲ್ಲ ಒಳ್ಳೆ ದಿನ ಇದೆ ಅಂತ ನಿನ್ನೆ ನಾಮಿನೇಷನ್ ಮಾಡಿಸ್ಬಿಟ್ರು. ಬಟ್ ಹೈಕಮಾಂಡ್ ಇಸ್ ವೆರಿ ಮಚ್ ಅನ್ಹ್ಯಾಪಿ, ನಾಮಿನೇಷನ್ ಯಾಕೆ ಮಾಡಿಸಿದ್ರು ಅಂತ. ಪ್ರಾಯಶಃ ನನಗನ್ಸುತ್ತೆ ಮಲ್ಲಿಕಾರ್ಜುನ್ ಅವರೇ, ಶಾಮ್ನೂರ್ ಕುಟುಂಬ ಕೂಡ ನಾಳೆ ಎಲ್ಲೋ ಟಿಕೆಟ್ ತಪ್ಪಿದ್ರೆ ನಾವು 2 ಹೆಜ್ಜೆ ಮುಂದಿಟ್ಬಿಡೋಣ ಅಂದರೆ ಹಿಂತೆಗೆಸೋ ಧೈರ್ಯ ಮಾಡಲಿಕ್ಕಿಲ್ಲ ಅನ್ನೋದು ಕೂಡ ಕಾರಣ ಇರ್ಬೋದಾ? ಎಸ್, ಏನಾಗಿದೆ ಅಂದ್ರೆ ಅವರು ಈಗಾಗಲೇ ಒಮ್ಮೆ ಒಂದು ಪತ್ರಕರ್ತರ ಕೇಳಿದ ಪ್ರಶ್ನೆಗೆ ಒಂದು ನಮ್ಮ ನಡೆ ನಮಗಿರುತ್ತೆ, ಅವರು ಟಿಕೆಟ್ ಘೋಷಣೆ ಮಾಡೋದು ಖಚಿತ ಇದೆ ನಮಗೆ, ಒಂದು ವೇಳೆ ಏನಾದ್ರೂ ವ್ಯತ್ಯಾಸ ಆದ್ರೆ ನಮ್ಮ ನಡೆ ನಮಗೆ ಇರುತ್ತೆ ಅನ್ನೋ ಮಾತನ್ನು ಕೂಡ ಸಮರ್ಥ ಅವರು ಒಮ್ಮೆ ಹೇಳಿದ್ದಾರೆ ಇತ್ತೀಚಿನ 2 ದಿನದ ಹಿಂದೆ. ಸೊ ಹಾಗಾಗಿ ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಗೆಲ್ಲಿಸ್ಕೊಂಡು ಬರೋ ಚಿಂತನೆ ಕೂಡ ಅವ್ರು ಮಾಡಿರ್ಬೋದು. ಸೊ ಮುಸ್ಲಿಂ ಸಮುದಾಯ ಶಾಮ್ನೂರ್ ಕುಟುಂಬವನ್ನ ಬಿಟ್ಟು ಗೆಲ್ಲೋ ಸಾಧ್ಯತೆಗಳು ಕಡಿಮೆ ಆಗ್ತವೆ ಸರ್. ಯಾಕೆಂದ್ರೆ ಕಾಂಗ್ರೆಸ್ಸಿನ ಬಹಳ ಕೇಂದ್ರ ಬಿಂದುವಾಗಿ ಮತ್ತು ಕೇಂದ್ರ ಶಕ್ತಿಯಾಗಿ ಅವರಲ್ಲಿ ದಾವಣಗೆರೆಯಲ್ಲಿ ಇದ್ದಾರೆ. ಕಳೆದ ಚುನಾವಣೆ MP ಎಲೆಕ್ಷನ್ ನಲ್ಲೂ ನೋಡಿದ್ರೆ ಬಹಳ ಪ್ರಭಾವಿ ಕ್ಯಾಂಡಿಡೇಟ್ ಪ್ರಭಾ ಮಲ್ಲಿಕಾರ್ಜುನ್ ಅವರು. ಸಿದ್ದೇಶ್ ಕೂಡ ಅಷ್ಟೇ ಪ್ರಭಾವಿಯಾಗಿದ್ರು. ಮತ್ತೆ ಮನೆ ಗೊತ್ತವ್ರು, ಒಂದು ಹಳ್ಳಿಯಲ್ಲಿ 10 ಜನದ 20 ಜನದ 100 ಜನ ತನಕ ಒಂದೊಂದು ಹಳ್ಳಿಯಲ್ಲಿ ಮತ ಹೆಸರು ಹೇಳಿ ಅವರು ಗುರುತು ಮಾಡ್ತಾರೆ. ಆದ್ರೆ ಸಿದ್ದೇಶ್ ಅವರಿಗೆ ಅಲ್ಲಿ ಸಿಗ್ಬೇಕಾಗಿದ್ದು ಅವ್ರ ಮಿಸಸ್ಸಿಗೆ ಟಿಕೆಟ್ ಕೊಟ್ರಂತೆ, ಕೇವಲ 24,000 ಅಂತರದಿಂದ ಅವ್ರು ಸೋಲ್ತಾರೆ. ಸೊ ಹಾಗಾಗಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಟ್ಟರು ಕೂಡ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಕುಟುಂಬ ಇನ್ವಾಲ್ವ್ ಆದ್ರೆ ಮಾತ್ರ ಮುಸ್ಲಿಂ ಸಮುದಾಯಕ್ಕೆ ಅನುಕೂಲ ಆಗೋ ಸಾಧ್ಯತೆ. ಬಟ್ ಮಲ್ಲಿಕಾರ್ಜುನ್, ಲಾಸ್ಟ್ ಪ್ರಶ್ನೆ ಕೇಳ್ತೀನಿ. ಈ ಇಡೀ ದಾವಣಗೆರೆಯ ಮುಸ್ಲಿಂ ವರ್ಸಸ್ ಶಾಮ್ನೂರ್ ಕುಟುಂಬದ ಕಲಹ ಏನಿದೆ, ಇದು ದಾವಣಗೆರೆ ನಿಮಿತ್ತ ಮಾತ್ರ? ಇದು ಸಿದ್ದರಾಮಯ್ಯನವರ ಬೆಂಬಲಿಗರು ನಾಳೆ DK ಶಿವಕುಮಾರ್ ಟಿಕೆಟ್ ಕೊಡಿಸಿದ್ದು ಮುಸ್ಲಿಮರ ವಿರುದ್ಧ ಅಂತಕ್ಕಂಥದ್ದನ್ನು ಬಿಂಬಿಸ್ಲಿಕ್ಕೆ ಹೊರಟಿರೋ ಅಂತ ಲಕ್ಷಣ ಕಾಣ್ತಾ ಇದ್ದೇನೆ. ನನಗೆ ಯಾಕೋ 2-3 ದಿನದ ಜಗಳ ನೋಡಿದರೆ ಆ ಎಂಡ್ ಆಫ್ ದ ಡೇ ಅದು ಅಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ಅನಿಸುತ್ತೆ.
ಸರ್ ಈಗ ಏನಾಗಿದೆ, ಶಾಮನೂರ್ ಕುಟುಂಬದವರಿಗೆ ಆ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಬಿಟ್ಟುಕೊಡಬಾರದು ಅನ್ನೋದೊಂದು ಜಿದ್ದಿಗೆ ಬಿದ್ದಿದ್ದಾರೆ ಸರ್. ಒಮ್ಮೆ ಆ ಕ್ಷೇತ್ರ ಕೈ ತಪ್ಪಿ ಹೋಯ್ತು ಅಂದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಸಿಕ್ಕಲ್ಲ ಅನ್ನೋದು ಅವರಿಗೆ ಕನ್ಫರ್ಮ್ ಇದೆ ಸರ್. ಮತ್ತೆ ಅದು ಈಸಿಯಾಗಿ ಗೆಲ್ಲಬಹುದಂತ ಕ್ಷೇತ್ರ ಅವ್ರಿಗೆ. ಅದು ಒಮ್ಮೆ ಕೈ ಜಾರಿ ಅಥವಾ ಮುಸ್ಲಿಂ ಸಮುದಾಯ ಯಾರಾದ್ರೂ ನಿಂತು ಗೆಲ್ಬಹುದು ಅಥವಾ ಬಿಜೆಪಿ ಗೆಲ್ಬಹುದು, ಯಾವ ಕಡೆಗೆ ಹೋದ್ರು ಕೂಡ ಅವರಿಗೆ ಶಾಶ್ವತವಾಗಿ ಕೈ ತಪ್ಪಿ ಹೋಗುತ್ತೆ. ಮತ್ತೆ ಅದ್ರಲ್ಲಿ ಡಿಲಿಂಕ್ ಆಗ್ಬಿಡ್ಬೋದು. ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಅವರ ಪ್ರಭಾವ ಬಹಳ ಕಡಿಮೆ ಆಗ್ಬಿಡ್ಬೋದು ಅನ್ನೋ ಸಾಧ್ಯತೆಗಳು ಇದಾವೆ. ಸೊ ಆ ದೂರಾಲೋಚನೆಯಿಂದ ಅವರು ಯಾವುದೇ ಕಾರಣಕ್ಕೂ ಈ ಸ್ಪರ್ಧೆಯಿಂದ ಹಿಂದೆ ಸರಿಬಾರ್ದು ಅನ್ನೋದನ್ನ ನಿರ್ಧಾರ ಮಾಡಿರೋ ತರ ಕಾಣ್ತಾ ಇದೆ ಸರ್. ಹಾಗಾಗಿ ಹೈಕಮಾಂಡ್ ಅಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ಗೊಂದಲಕ್ಕೀಡಾಗಿರೋದು ಸತ್ಯ. ಇಬ್ಬರಿಗೂ ಒತ್ತಡ ಇದೆ ಸರ್, ಶಾಮನೂರ್ ಅವ್ರಿಗೆ ಟಿಕೆಟ್ ಕೊಡ್ಬೇಕಂತ ಇಬ್ಬರಿಗೂ ಒತ್ತಡ ಇದೆ. ಸೊ ಆದ್ರೆ ಸಿದ್ದರಾಮಯ್ಯ ಒಬ್ರು ಮಾತ್ರ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಧ್ವನಿಯನ್ನ ಎತ್ತಿದ್ದಾರೆ ಅನ್ನೋದು ಮೊನ್ನೆಯಿಂದ ನಮಗೆ ಮಾಹಿತಿ ಸಿಗ್ತಾ ಇದೆ. ವಿಧಾನಸೌಧದಲ್ಲಿ ಒಂದು 3 hours ಮೀಟಿಂಗ್ ಮಾಡಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು, ಕೊಟ್ರೆ ಒಂದು ಒಳ್ಳೆ ಮೆಸೇಜ್ ಹೋಗಿತ್ತು ಇಡೀ ರಾಜ್ಯದಲ್ಲಿ ಅನ್ನೋದು ಸಿದ್ದರಾಮಯ್ಯನವರ ವಾದ ಆಗಿದೆ. ರೈಟ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾಹಿತಿ ಹಂಚಿಕೊಂಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.